ವಿಷ್ಣು ಸಹಸ್ರನಾಮ ಭಾಗ 2. ಈಗ ನಾವು ವಿಷ್ಣುವಿನ ದಿವ್ಯ ಹೆಸರುಗಳ 101ರಿಂದ 200ರವರೆಗೆ ಅವರ ದೈವಿ ಗುಣಗಳನ್ನು ಅರಿಯೋಣ. ಈ ನಾಮಗಳ ಜಪ ಮನಸ್ಸಿಗೆ ಶಾಂತಿ, ಚಿಂತನೆಗೆ ಬೆಳಕು, ಜೀವನಕ್ಕೆ ಕೃಪೆಯನ್ನು ನೀಡುತ್ತದೆ. ಶುದ್ಧಾತ್ಮ, ಅತಿ ಶುದ್ಧ, ಪಾಪರಹಿತ. ಶುದ್ಧಿ, ಎಲ್ಲವನ್ನು ಶುದ್ಧಗೊಳಿಸುವ ಶಕ್ತಿ. ಸಿದ್ಧಾರ್ಥ, ಯಾವ ಗುರಿಯನ್ನಾಗಲಿ ಸಾಧಿಸುವವನು. ಸಿದ್ಧಸಂಘ, ಸಿದ್ಧರ ಯೋಗಿಗಳ ಸ್ನೇಹಿತ. ಅಜ್ಞ, ಎಲ್ಲವನ್ನು ತಿಳಿದವನು. ಸಂಗ್ರಹ, ಪ್ರಪಂಚದ ನಿಯಂತ್ರಣ ಹಿಡಿತ. ಸರ್ಗ, ಸೃಷ್ಟಿಯ ಮೂಲ. ದಾತ, ಎಲ್ಲರನ್ನೂ ಧಾರಣೆ ಮಾಡುವವನು. ವಿಧಾತ, ವಿಧಿಯನ್ನು ನಿರ್ಧರಿಸುವ ಶಕ್ತಿ. ಧಾತುರುತ್ತಮ, ಅತ್ಯುತ್ತಮ ಧಾರಕ, ನಿಲ್ಲುವ ಶಕ್ತಿ. ಅಪ್ರಮೇಯಂ, ಹಳೆದು ನೋಡಲಾರದ ಶಕ್ತಿ. ಋಷಿಕೇಶ, ಇಂದ್ರಿಯಗಳ ಸ್ವಾಮಿ. ಪದ್ಮನಾಭ, ನಾಭಿಯಿಂದ ಕಮಲ. ಅಮರ ಪ್ರಭು, ದೇವರ ದೇವ. ವಿಶ್ವಕರ್ಮ, ಜಗದ ಶಿಲ್ಪಿ. ಮನುಹು, ಮನಸ್ಸಿಗೆ ದಾರಿ ತೋರಿಸುವವನು. ತ್ವಷ್ಟ, ಆಕಾರ ನೀಡುವವನು. ಸ್ಥಿವಿಷ್ಟ, ಬಹಳ ಬಲಿಷ್ಠ ಸ್ಥಿರವಾದ ಶಕ್ತಿ. ಸ್ಥವಿರ, ಅತ್ಯಂತ ಹಳೆಯ ಆದಿಕಾಲದ. ಧ್ರುವ, ಅಚಲ, ಬದಲಾಗದ. ಆಗಸ್ಟಿ, ಪಾಪಗಳನ್ನು ತೆಗೆದುಹಾಕುವವನು. ಶುಚಿಹಿ, ಶುದ್ಧತೆಯ ಸ್ವರೂಪ. ಸಿದ್ಧಾರ್ಥ, ಎಲ್ಲವನ್ನು ಸಿದ್ಧಿಗೊಳಿಸುವವನು. ಸಿದ್ಧಸಂಕಲ್ಪ, ತಾನು ಬಯಸಿದ್ದು ತಕ್ಷಣ ನೆರವೇರಿಸುವ ಶಕ್ತಿ. ಸಿದ್ಧಿದ, ಯಶಸ್ಸು ಕೊಡುವವನು. ಸಿದ್ಧಿಸಾಧನ, ಯೋಗಿ ಮತ್ತು ಸಿದ್ಧಿಗೆ ಸಾಧನ. ವೃಷಾಹಿ, ಧರ್ಮದ ವಾಗ್ದಾನ ಮಾಡುವವನು. ವೃಷಭ, ಧರ್ಮದ ಸ್ವರೂಪ. ವೃಷಪರ್ವ, ಧರ್ಮವನ್ನು ಮೇಲೇರಿಸುವ ಆಧಾರ. ವೃಷೋದರ, ಧರ್ಮವೇ ಅವನ ಹೃದಯದಲ್ಲಿದೆ. ವರ್ಧನ, ಜೀವನವನ್ನು ಬೆಳವಣಿಗೆಗೊಳಿಸುವವನು. ವರ್ತಮಾನ, ಸ್ವರ್ಥ, ಸದಾ ಪ್ರಗತಿ. ವಿವಿಕ್ತ, ಪ್ರಪಂಚದಿಂದ ದೂರ, ನಿಷ್ಕಳಂಕ. ಶ್ರುತಿಸಾಗರ, ವೇದಗಳ ಸಾಗರ. ಸುಮೇಹ, ಅತ್ಯಂತ ಬುದ್ಧಿವಂತ. ಸುನರ, ದೇವತೆಗಳ ಶ್ರೇಷ್ಠರು. ಸುನಾಯಕ, ಅತ್ಯಂತ ಉತ್ತಮ ನಾಯಕ. ಕಾಲಜ್ಞ, ಕಾಲವನ್ನು ತಿಳಿಯುವವನು. ಲೋಕ್ಷಣ, ಎಲ್ಲರನ್ನೂ ನೋಡಬಲ್ಲ ದೃಷ್ಟಿ. ಪರವರ್ಷ, ಪರರಿಗೆ ವರ ತರುವವನು. ಸರ್ವಲಕ್ಷಣ, ಲಕ್ಷಣ್ಯ, ಎಲ್ಲ ಲಕ್ಷಣಗಳ ಮೂಲ ಗುಣ. ಲಕ್ಷ್ಮೀವಾನ್, ಲಕ್ಷ್ಮೀದೇವಿಯ ಸದಾ ಜೊತೆ ಇರುವವನು. ಸಮಿತಿಂದು, ಚಂದ್ರನಂತೆ ಮೃದುವಾದ ಪ್ರಕಾಶ. ಉದ್ಧವ, ಎಲ್ಲರನ್ನೂ ಮೇಲೇರಿಸುವವನು. ಸತ್ಕಯ್ಯ, ಸಜ್ಜನರಿಗೆ ಸುಲಭವಾಗಿ ದೊರೆಯುವವನು. ಸತ್ಕೃತ, ಪೂಜಿಸಲ್ಪಡುತ್ತಿರುವವನು. ಸದ್ಬುದ್ಧಿ, ಸತ್ವಂ ಶ್ರೇಷ್ಠ ಸ್ವರೂಪ. ಸತ್ಪರಿಕ್ರಮ, ಸಜ್ಜನರು ಅವನ ಸುತ್ತೆಲ್ಲ ನಡೆಯುವವರು. ಶುಭಕರ, ಶುಭವನ್ನು ನೀಡುವವನು. ಶುಭಲಕ್ಷಣ, ಶುಭ ಲಕ್ಷಣಗಳ ಕುರಿತು. ಶಾಂತ, ಶಾಂತಿಯ ಮೂರ್ತಿ. ಶಾಂತಿದ, ಶಾಂತಿ ಕೊಡುವವನು. ಸುಮನಃ, ಸುಂದರ ಚಿಂತೆಗಳ ದಾತ. ಸುಪ್ರೀತ, ಸುಲಭವಾಗಿ ಪ್ರಸನ್ನ. ಭಕ್ತವತ್ಸಲ್ಯ, ಭಕ್ತನನ್ನೇ ಹೆಚ್ಚು ಪ್ರೀತಿಸುವವನು. ಅಖಿಲ ಜಗದಷ್ಟಿಷ್ಟನಃ, ಸಂಪೂರ್ಣ ಜಗತ್ತಿನ ಆಧಾರ. ಶನಿವಾರ, ಶೂನ್ಯ ದುಃಖಕ್ಕೆ ಕಾರಣ. ಅಪಾರ, ಅಪಾರ, ಮಿತಿಯಿಲ್ಲದ. ದೃಢೇಶ್ವರ, ಅಚಲವಾದ ಬಲದ ಸ್ವಾಮಿ. ದುರೋಹ, ಲೋಕದ ದುಷ್ಟರಿಗೆ ಅಸಾಧ್ಯ ತಲುಪಲು. ಶರೀರಭೂತಭೃತು, ಎಲ್ಲ ದೇಹಗಳ ಮೂಲ ವಸ್ತುಗಳನ್ನು ಅವನೇ ಹಿಡಿದುಕೊಂಡಿರುವವನು. ಭಕ್ತಗಣಭ್ಯ, ಭಕ್ತರ ಗುಂಪಿನ ಸ್ವಾಮಿ. ಅವ್ಯಯ,
ನಾಶವಾಗದ ಶಕ್ತಿ. ಶಾತಮಘ ಪುಣ್ಯವನ್ನು ಶಾಶ್ವತವಾಗಿ ನೀಡುವವನು. ಶಾತನಃ ಸಹಸ್ರಮುಖದ ಜ್ಞಾನ. ದುರ್ಲಭ ಕೆಟ್ಟ ಚಿಂತನೆಗಳೆಲ್ಲವರಿಗೂ ಮಾತ್ರ ದೊರೆಯುವನು. ದುರ್ಗಮಃ ತಲುಪಲು ಅತಿ ಎತ್ತರದ ದೈವಿಕ. ದುರ್ಗಃ ಅಪಾಯದಿಂದ ರಕ್ಷಿಸುವ ಕೋಟೆ. ದುರ್ಧರಃ ದುಷ್ಟರು ಹಿಡಿಯಲಾಗದ ಶಕ್ತಿ. ಶುಭೋದಯಃ ಪ್ರತಿದಿನ ಹೊಸ ಶುಭೋದಯ ನೀಡುವವನು. ಸುವರ್ಣವರ್ಣಃ ಬಂಗಾರದಂತೆ ಪ್ರಕಾಶಿಸುವವನು. ಹೇಮಾಂಗಃ ಚಿನ್ನದಂತೆ ಹೊಳೆಯುವ ದೇಹ. ವರಾಂಗಃ ದೈವಿಕ ಗುರುತುಗಳನ್ನ ದೇಹ. ಚಂದನದಾಗ್ಧರಿ ಚಂದನದ ಸುಗಂಧದ ದೇಹ. ವಿಚ್ಯರಃ ಕರ್ಮದ ಫಲಕೊಳ್ಳುವ ಶುದ್ಧ ಸ್ವರೂಪ. ವಿಧಾನಃ ನೇಮ ಕ್ರಮ ನಿಯಮಗಳ ದೈವಿಕ ಕರ್ತು. ವಿದ್ಯಾತ್ಮ ಜ್ಞಾನವೇ ಅವನ ಆತ್ಮ. ವಿದ್ಯಃ ಜ್ಞಾನದಾನಿ. ಅವಿಜ್ಞಾನ ಮನಃ ಅಜ್ಞಾನದ ಬಂಧನವನ್ನು ಕಡಿಸುವವನು. ಸರ್ವಜ್ಞಃ ಎಲ್ಲವನ್ನೂ ತಿಳಿದಿರುವವನು. ಕೃಶಃ ಸರಳ ಮತ್ತು ಲಾಭವಿಲ್ಲದ ಸ್ವಭಾವ. ಸ್ಥೂಲಃ ಸಕಲ ವ್ಯಾಪಿಸುವ ಶಕ್ತಿ. ಗುಣಭೇದ ಮೂರು ಗುಣಗಳನ್ನು ಸತ್ವ ರಜ ತಮಸ್ ನಿಯಂತ್ರಿಸುವವನು. ಗುಣಿ ಗುಣಗಳ ಸ್ವರೂಪ. ಗಮನಃ ಎಲ್ಲರಿಗೂ ತಲುಪುವ ದಾರಿ. ಗುಹಃ ರಹಸ್ಯದಲ್ಲಿರುವ ಪರಮಾತ್ಮ. ಗರ್ಭಃ ಸೃಷ್ಟಿಯ ಬೀಜ. ಗಣೇಶಃ ಸಕಲ ಶಕ್ತಿಗಳ ಸ್ವಾಮಿ. ಗುಪ್ತಃ ಅಪ್ರತ್ಯಕ್ಷ ರಕ್ಷಕ. ಗುಪ್ತಾಪ್ತ ಆಂತರಿಕ ಆತ್ಮ. ಗುಪ್ತಃ ಗೋಪ್ಯವಾಗಿ ಕಾಪಾಡುವವನು. ಚಕ್ರ ಗದಾಧರಃ ಚಕ್ರ ಮತ್ತು ಗದೆಯನ್ನು ಹಿಡಿಯುವವನು. ವೇದಃ ವಿಧಿ ನಿಯಂತ್ರಣಗಳ ಕರ್ತೃ. ಸ್ವಂಗಃ ಅವನ ಅಂಗವೇ ಸೃಷ್ಟಿ. ಅಜಃ ಜನನ ಮರಣಗಳಿಗೆ ಅಪ್ಪಳಿಸದು. ದುರ್ಗಃ ಅಪಾಯಗಳಲ್ಲಿ ಕೋಟೆಯಂತೆ ರಕ್ಷಕ. ಶರಣಃ ಆಶ್ರಯ ಧೈರ್ಯ ರಕ್ಷಣೆ. ತ್ರಿಲೋಕೇಶಃ ಮೂರು ಲೋಕಗಳ ಸ್ವಾಮಿ. ಕ್ಷಮಕಃ ಕ್ಷಮೆಯ ಸ್ವರೂಪ. ಸ್ವಾಮಿತ್ವಃ ಸ್ವಾಮಿ ಸಂಪೂರ್ಣ ಅಧಿಕಾರ. ಜೀವನದಲ್ಲಿ ಯಾವ ಗೊಂದಲ ಬಂದರೂ ಈ ನಾಮಗಳನ್ನು ಭರವಸೆ ರಕ್ಷಣಾ ಬೆಳಕು ಜಪಿಸಿ ಮನಸ್ಸನ್ನು ಬದಲಾಗುತ್ತದೆ. ದೈವ ಪ್ರಸಾದ ಹರಿದು ಬರುತ್ತದೆ.